ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪೌಷಮಾಸ ಕೃಷ್ಣ ಪಕ್ಷ 18 ಜನವರಿ 2025 ಶನಿವಾರ. ಸೂರ್ಯೋದಯ ಬೆಳಗ್ಗೆ 7, ಸೂರ್ಯಾಸ್ತ ಸಂಜೆ 6:15. ಚಂದ್ರೋದಯ ರಾತ್ರಿ 10:04, ಚಂದ್ರಾಸ್ತ ಬೆಳಗ್ಗೆ 9:52. ಇಂದಿನ ತಿಥಿ ಪಂಚಮಿ ಬೆಳಗ್ಗೆ 6:38 ಜನವರಿ 19ರವರೆಗೆ, ನಂತರ ಷಷ್ಠಿ. ಯೋಗ ಶೋಭನ ರಾತ್ರಿ 1:16 ಜನವರಿ 19 ನಂತರ ಅತಿಗಂಡ. ನಕ್ಷತ್ರ ಪೂರ್ವ ಫಾಲ್ಗುಣಿ ಮಧ್ಯಾಹ್ನ 2:57ರವರೆಗೆ, ನಂತರ ಉತ್ತರ ಫಾಲ್ಗುಣಿ. ಕರ್ಣ ಕೌಲವ ಸಂಜೆ 6:26 ನಂತರ ತೈತಿಲ ಪೂರ್ಣರಾತ್ರಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5:06 ರಿಂದ 5:56, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:07 ರಿಂದ 12:53. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:31 ರಿಂದ 6:46. ಸಂಧ್ಯಾಕಾಲ ಸಂಜೆ 6:14 ರಿಂದ 7:29. ಅಮೃತಕಾಲ ಬೆಳಗ್ಗೆ 7:53 ರಿಂದ 9:38ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 9:38 ರಿಂದ 11:04, ಯಮಗಂಡ ಕಾಲ ಮಧ್ಯಾಹ್ನ 1:56 ರಿಂದ 3:22ರವರೆಗೆ, ವರ್ಜಕಾಲ ರಾತ್ರಿ 10:51 ರಿಂದ ರಾತ್ರಿ 12:37 ಜನವರಿ 19. ದುರ್ಮುಹೂರ್ತ ಬೆಳಗ್ಗೆ 6:46 ರಿಂದ 7:32 ನಂತರ 7:32 ರಿಂದ 8:18ರವರೆಗೆ. ಮಧ್ಯಾಹ್ನ 2:57ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ್, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ರಾತ್ರಿ 9:28ರವರೆಗೆ ಚಂದ್ರಬಲ ಇರುವ ರಾಶಿಗಳು: ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಕರ್ಕ, ಕನ್ಯಾ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ: ಇಂದು ನಿಮ್ಮ ಮಕ್ಕಳ ಕುರಿತಾಗಿ ಒಳ್ಳೆಯ ಮಾಹಿತಿ ಸಿಗುವುದು. ಅವರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಿ. ಭಾವೋದ್ವೇಗಕ್ಕೆ ಒಳಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಪೂರ್ವಾಪರಗಳ ಅವಲೋಕಿಸಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುವುದು. ಈ ದಿನ ವೃತ್ತಿಯಲ್ಲಿ ನಿಮ್ಮ ಕೆಲಸ ಹಾಗೂ ಮತ್ತಿತರ ಚಟುವಟಿಕೆಗಳಲ್ಲಿ ನಿರತರಾಗುವಿರಿ ಹಾಗೂ ದಿಢೀರ್ ಆರ್ಥಿಕ ಲಾಭ ಉಂಟಾಗಬಹುದು. ವೃಷಭ ರಾಶಿ: ಇಂದು ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ಗೊಂದಲ ಇರುವುದು. ಸೋಮಾರಿತನದಿಂದ ಕೆಲಸಗಳು ವಿಳಂಬವಾಗಬಹುದು. ಹಣದ ವಿಷಯದಲ್ಲಿ ಯಾರಿಗೂ ಭರವಸೆ ನೀಡಬೇಡಿ. ವ್ಯವಹಾರದಲ್ಲಿ ದೂರದೃಷ್ಟಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಇತರರ ಮೇಲೆ ಹೇರುವುದನ್ನು ತಪ್ಪಿಸಿ. ಇಂದು ಜನರ ಅಭಿಪ್ರಾಯ ನಿಮ್ಮ ವಿರುದ್ಧವೇ ಇರುವುದು. ಎಲ್ಲಾ ವಿಷಯದಲ್ಲೂ ಜಾಗರೂಕರಾಗಿರಿ. ಮಿಥುನ ರಾಶಿ: ಈ ದಿನ ತುಂಬಾ ಅನುಕೂಲಕರವಾಗಿದೆ. ವ್ಯಾಪಾರದಲ್ಲಿ ದೊಡ್ಡ ಆದೇಶಗಳನ್ನು ಪಡೆಯಬಹುದು. ನಿಮ್ಮ ಗುರಿ ಸಾಧನೆಗೆ ಹೆಚ್ಚಿನ ಪರಿಶ್ರಮ ಪಡುವಿರಿ. ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಈ ದಿನ ತುಂಬಾ ಒಳ್ಳೆಯದು. ಎಲ್ಲಾ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿದೆ. ಮನೆಯಲ್ಲಿ ನೆಮ್ಮದಿ ಮತ್ತು ಸಂತೋಷದ ವಾತಾವರಣವಿರುವುದು. ಕಟಕ ರಾಶಿ: ಈ ದಿನ ಮಿಶ್ರ ಫಲಗಳನ್ನು ಕಾಣುವಿರಿ. ಸಾಕಷ್ಟು ಒತ್ತಡದ ದಿನವಾಗಿರುವುದು. ಯಾವುದೇ ಅಹಿತಕರ ಕೆಲಸಗಳನ್ನು ಮಾಡಬೇಡಿ. ಇಂದು ನಿಮ್ಮ ನೆರೆಹೊರೆಯವರೊಂದಿಗೆ ಜಗಳಗಳಾಡಬೇಡಿ. ಕೆಟ್ಟ ನಡವಳಿಕೆ ಜನರೊಂದಿಗೆ ನೀವು ಸ್ನೇಹಿತರಾಗಬಹುದು. ಇಂದು ಯಾವುದೇ ಸಾಲ ವ್ಯವಹಾರಗಳಲ್ಲಿ ಸಿಲುಕದಿರುವುದು ಉತ್ತಮ. ಕುಟುಂಬದವರೊಂದಿಗೆ ಒಳ್ಳೆಯ ಸಂಬಂಧ ಕಾಪಾಡಿಕೊಳ್ಳುವುದರಿಂದ ಮನೆಯಲ್ಲಿ ಸಮಾಧಾನ ನೆಲೆಸುವುದು. ಸಿಂಹರಾಶಿ: ಈ ದಿನ ಅನುಕೂಲಕರ ಹಾಗೂ ಸಕಾರಾತ್ಮಕ ಫಲ ಕಾಣಬಹುದು. ನೀವು ತಾಳ್ಮೆ ಮತ್ತು ಸಂಯಮದಿಂದ ಎಲ್ಲಾ ಕೆಲಸಗಳು ವ್ಯವಸ್ಥಿತ ಮತ್ತು ಸಮಯಕ್ಕೆ ಸರಿಯಾಗಿ ಪೂರ್ಣ ಮಾಡುವಿರಿ ಹಾಗೂ ಸಂತೋಷಕರ ಫಲಿತಾಂಶಗಳನ್ನು ಪಡೆಯುವಿರಿ. ಹೊಸ ಕೆಲಸ ಹಾಗೂ ಮುಖ್ಯ ನಿರ್ಧಾರಗಳಿಗೆ ದಿನ ಉತ್ತಮವಿದೆ. ಮನೆಯಲ್ಲಿ ಕೆಲವು ಶುಭ ಸಮಾರಂಭಗಳು ನಡೆಯಬಹುದು ಮತ್ತು ಕುಟುಂಬದವರೆಲ್ಲ ನಿಮ್ಮೊಡನೆ ಸಂತೋಷದಿಂದಿರುವರು.
ಕನ್ಯಾ ರಾಶಿ, ಈ ದಿನ ಅದೃಷ್ಟ ನಿಮಗೆ ಪೂರಕವಾಗಿರುವುದಿಲ್ಲ. ಇಂದು ಹೊಸ ಕೆಲಸ ಮತ್ತು ಮುಖ್ಯ ನಿರ್ಧಾರ ತೆಗೆದುಕೊಳ್ಳದಿರುವುದು ಒಳಿತು. ನಿಮ್ಮ ನಿಷ್ಠೆಯನ್ನು ಉತ್ತಮವಾಗಿ ಇರಿಸಿ. ವ್ಯವಹಾರದಲ್ಲಿ ತುಂಬಾ ಹುಷಾರಾಗಿರಬೇಕು. ಕೆಲವು ನಕಾರಾತ್ಮಕ ಜನರು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಬಹುದು. ಕಣ್ಣು, ಹೊಟ್ಟೆ ಮತ್ತು ಕಾಲಿನ ಬಗ್ಗೆ ಎಚ್ಚರವಿರಲಿ. ಗಾಯಗಳಾಗುವ ಸಾಧ್ಯತೆಯಿದೆ. ಖರ್ಚುಗಳು ಹೆಚ್ಚಾಗಬಹುದು. ನಿಯಂತ್ರಣವಿರಲಿ. ತುಲಾರಾಶಿ, ಇಂದು ನಿಮ್ಮ ಎಲ್ಲಾ ಕೆಲಸಗಳಿಗೂ ದಿನ ಅನುಕೂಲಕರವಾಗಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯದಕ್ಷತೆಗೆ ಮೆಚ್ಚಿ ನಿಮ್ಮ ಅಧಿಕಾರಿಗಳು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ. ಜನ ನಿಮ್ಮ ಸದ್ಗುಣಗಳನ್ನು ಪ್ರಶಂಸಿಸುವರು ಹಾಗೂ ನಿಮ್ಮ ಪರ ನಿಲ್ಲುವರು. ನಿಮಗೆ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆಯಿದೆ. ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯ ಹೆಚ್ಚುವುದು. ಅತಿಥಿಗಳ ಆಗಮನವಾಗಬಹುದು. ವೃಶ್ಚಿಕ ರಾಶಿ, ಈ ದಿನ ನಿಮಗೆ ಒಳ್ಳೆಯ ದಿನವಾಗಿರುವುದು. ಹೊಸ ವ್ಯಾಪಾರ ಹಾಗೂ ಕೆಲಸಕ್ಕೆ ಉತ್ತಮ ದಿನ. ಬಹಳ ಕಾಲದಿಂದ ಇದ್ದ ಒತ್ತಡವು ಇಂದು ಮುಗಿಯುವುದು. ವೃತ್ತಿ ಮತ್ತು ಸಾಮಾಜಿಕ ವಲಯದಲ್ಲಿ ಜನ ನಿಮ್ಮನ್ನು ಹೊಗಳುವರು ಮತ್ತು ಗೌರವದಿಂದ ಕಾಣುವರು. ಹೊಸ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಈ ದಿನ ಅನುಕೂಲಕರವಾಗಿದೆ. ಸಮಯಕ್ಕನುಸಾರವಾಗಿ ಎಲ್ಲಾ ಕೆಲಸಗಳು ನೆರವೇರುವವು. ದಿನಪೂರ್ತಿ ಸಂತೋಷದಿಂದ ಇರುವಿರಿ. ಧನುರಾಶಿ, ಈ ದಿನ ನಿಮಗೆ ಸಾಧಾರಣವಾಗಿರುವುದು. ಆಧ್ಯಾತ್ಮಿಕ ಮತ್ತು ತತ್ವಶಾಸ್ತ್ರಗಳ ಬಗ್ಗೆ ಉತ್ಸಾಹವುಳ್ಳವರಾಗಿರುತ್ತೀರಿ. ಅತಿಥಿಗಳು ಮನೆಗೆ ಬರಬಹುದು. ನಿಮ್ಮ ಪಿತೃ ಮತ್ತು ಹಿರಿಯರಿಗೆ ಗೌರವ ನೀಡಿ ಅವರ ಆಶೀರ್ವಾದ ಪಡೆದುಕೊಳ್ಳಿ. ಇಂದು ಅಸಿಡಿಟಿ, ಹೊಟ್ಟೆಯುಬ್ಬರದಂಥ ಸಮಸ್ಯೆಗಳು ಹೆಚ್ಚಾಗಬಹುದು. ಹಾಗಾಗಿ ಇಂದಿನ ಆಹಾರ ಸಾತ್ವಿಕವಿರಲಿ. ಮಕ್ಕಳೊಂದಿಗೆ ಕ್ರೀಡೆಯಲ್ಲಿ ಆನಂದಿಸುವಿರಿ. ವಿವಾದಗಳಿಂದ ದೂರ ಉಳಿಯಿರಿ. ಮಕರ ರಾಶಿ, ದಿನದ ಆರಂಭ ಅಷ್ಟು ಉತ್ತಮವಾಗಿರುವುದಿಲ್ಲ. ಮನೆ ಮತ್ತು ಕೆಲಸದ ನಡುವೆ ಸಮನ್ವಯದ ಕೊರತೆ ಇರುತ್ತದೆ. ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮನ್ನು ಟೀಕಿಸಬಹುದು. ಅದನ್ನು ಪರಿಗಣಿಸದೆ ನಿಮ್ಮ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಿ. ಅದು ಸಹಾಯಕವಾಗುವುದು. ವಿದ್ಯಾರ್ಥಿಗಳ ಮನಸ್ಸು ವಿದ್ಯಾಭ್ಯಾಸದಿಂದ ವಿಚಲಿತವಾಗಬಹುದು. ಶುಭ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವಿರಿ. ಪ್ರಯಾಣ ಮಾಡುವಾಗ ಎಚ್ಚರವಿರಲಿ. ಕುಂಭರಾಶಿ, ಈ ದಿನ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ತಾಜಾತನದಿಂದ ಕೂಡಿರುವುದು. ನಿಮ್ಮ ಗುರಿಗಳನ್ನು ಸಾಧಿಸುವ ಹಾದಿಯಲ್ಲಿ ನೀವು ತುಂಬಾ ಸಕ್ರಿಯರಾಗಿರುತ್ತೀರಿ. ಇಂದು ನಿಮ್ಮ ಸಂಗಾತಿಯ ಮೇಲಿನ ಪ್ರೀತಿ ಮತ್ತು ನಂಬಿಕೆ ಹೆಚ್ಚುವುದು. ನಿಮಗೆ ವ್ಯಾಪಾರದಲ್ಲಿ ಲಾಭವಾಗುವುದು. ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗಬಹುದು. ಯೋಜನೆಯಂತೆ ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ಳುವವು. ನಿಮ್ಮ ಸಂಗಾತಿಗೆ ಉಡುಗೊರೆ ಖರೀದಿಸುವಿರಿ. ಮೀನರಾಶಿ, ಇಂದು ನಿಮ್ಮ ಕುಟುಂಬದವರೊಂದಿಗೆ ಸಂತೋಷಕರವಾದ ಉತ್ತಮ ಸಮಯವನ್ನು ಕಳೆಯುವಿರಿ. ಇಂದು ಕೆಲಸದಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿಯ ಒತ್ತಡ ಹೆಚ್ಚಾಗಬಹುದು. ಆದರೆ ನಿಮ್ಮ ಅತ್ಯುತ್ಸಾಹಿತನ ನಿಮಗೆ ಸಮಸ್ಯೆ ತಂದೊಡ್ಡಬಹುದು. ಕಷ್ಟಕರವೆಂದುಕೊಂಡಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವವು. ಕೃಷಿ ಸಂಬಂಧಿತ ಉದ್ಯಮಗಳಿಂದ ಹೆಚ್ಚಿನ ಲಾಭ ದೊರೆಯುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.